ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕನ್ನಡದ ಎಲ್ಲ ಜನತೆಗೂ ನಮಸ್ಕರಿಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಹಂಗೆ ಹೋಗ್ತಾ ಹೇಳ್ತೀನಿ. ನೋಡಿ ಗೈಸ್, ಹೊರಟವಳೆ ರೆಡಿಯಾಗಿ ನಿಂತ್ಬಿಟ್ಟವಳೆ. ನಾನು ಕಾಲೇ ಸ್ಟಾರ್ಟ್ ಮಾಡಿಲ್ಲ, ಮೂವ್ ಮಾಡ್ತಾ ಇದ್ದೆ. Your vehicle is running on low fuel. Please refill. ಡೀಸೆಲ್ ಹಾಕ್ಸ್ತೀನಿ. ಬೇರೆ ಕಾಪಾಡಪ್ಪ. ಬನ್ನಿ ಗೈಸ್, ಎಲ್ಲೋಯ್ತಾ ಇದ್ದೀವಿ ಅಂತ ಹೇಳ್ತೀನಿ. ನನ್ನ ಮಗಳು 2025 ಅಂದರೆ ಹೋದ ವರ್ಷ SSLC ಎಕ್ಸಾಮ್ ಬರೆದಿದ್ದು 97% ತೆಗೆದಿದ್ದಾಳೆ. ಅದಕ್ಕೋಸ್ಕರ ಅವ್ರ ಕ್ಲಾಸ್ ಟೀಚರ್ ಫೋನ್ ಮಾಡಿದ್ರು, ಪ್ರೈಸ್ ಕೊಡ್ತಾರಂತೆ ರಾಮನಗರದಲ್ಲಿ ನೀವು ಆಫೀಸ್ ಹತ್ರ. ಅದೇನು ಫಂಕ್ಷನ್ ಮಾಡ್ತಾರೋ ಏನು ಮಾಡ್ತಾರೋ ನನಗೂ ಗೊತ್ತಿಲ್ಲ. ನೋಡೋಣ, ಹೋಗೋಣ ಅಲ್ಲಿ. ಬನ್ನಿ ಹೋಗೋಣ. ನಾಷ್ಟ ಏನಕ್ಕೆ ಮಾಡಲಿಲ್ಲ? ಏನಾದ್ರೂ ಕೊಡಿಸ್ತೀಯಾ ಅಂತ ಮಾಡೋ ಖುಷಿಗ ಈಚೆ ಹೋಟ್ಲಲ್ಲಿ ಕೊಡಿಸ್ತೀಯಾ ಅಂತ. ಅದು ಅವತ್ತಿಗಾಯ್ತು. ಊಟ ಚೆನ್ನಾಗಿದ್ರೆ ಗಂಟೆ ಹೊಡೆದು ಊಟ ಮಾಡಿ ನಾವು ಹೋಟ್ಲಲ್ಲಿ ಕೊಡಿಸ್ತೀವಿ. ನಾನು ಕೂಡ ನಾಷ್ಟ ಮಾಡಲಿಲ್ಲ, ಟೈಮ್ ಆಗೋಯ್ತು. 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರ್ಬೇಕಂತೆ ಅಂತ ಹೇಳಿದ್ರು. ಗಂಟೆ ಎಷ್ಟೊತ್ತಿಗೆ ಟೈಮ್ ಎಷ್ಟಿಷ್ಟು ಈಗ? ಅಲ್ಲಿ 10:05 ಅಲ್ವಾ? ಇನ್ನು ಮಾಗಡಿಗೂ ಕೂಡ ಹೋಗಿಲ್ಲ, ಇಲ್ಲೇ ಇದೀವಿ ಇನ್ನು. 10 ಗಂಟೆಗೆ ಹೇಳಿದ್ದಾರೆ. ಏಕೆಂದ್ರೆ ನಾವು ದನ ಮತ್ತೆ ತೋಟಕ್ಕೆ ನೀರು ಬಿಟ್ಟು ದನಗಳು ಕೂಸ ಹಾಕಿ ಬರೋದು ಲೇಟ್ ಆದೈತೆ. ಅದಕ್ಕೋಸ್ಕರ ಅಷ್ಟೊತ್ತು ಆಗೋಯ್ತು. ಆದ್ರೂ ಅಡ್ಜಸ್ಟ್ ಮಾಡ್ಕೋತಾರೋ ಅಥವಾ ನಾವೇ ಮಾಡ್ಕೋಬೇಕು, ನೋಡೋಣ. ಕಾರು ಕೂಸ ಬೇರೆ ಹಿಂಗ್ ಗೊತ್ತಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮಾಗಡಿ ಹತ್ರ. ಮಾಡಿ ನಮ್ಮ ಮಾಗಡಿ ಇಲ್ಲಿ ಮಾಡಿದಾರೆ, ಚೆನ್ನಾಗಿ ರೋಡ್ ನೋಡಿದ್ರು, ಬಗ್ಲ ಮಾಡಿದಾರೆ. ಏ ಬಂದು ಬಂದು ಬಂದ ಏನು ಕಾರ ಎತ್ಬಿಡ್ತಾನ್ಬೇಕಾರೆ ಹಾಕದ್ರಲ್ಲಿ. ಫ್ರೆಂಡ್ ಕುಂತೈತಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ರೋಡಲ್ಲಿ ನಾವ್ ಯಾವಾಗ ರಾಮನಗರ ಸೇರೋದು? ಇದೇ ನೋಡಿ ಮಾಗಡಿ, ನಮ್ಮ ಮಾಗಡಿ. ಕಣ ಓದು ಬೇಡ ಕಣೋಣ. ಈ ರೋಡಲ್ಲಿ ಏನಿಲ್ಲ, ಹೊಟ್ಟೆಲಿರೋದೆಲ್ಲ ಅಳ್ಳಾಡೋದೆ ಕಳ್ಳು. ಸ್ಕೂಲ್ ಕಡೆಯಿಂದ ಎಷ್ಟು ಜನ ಕೊಟ್ಟಿದ್ದಾರೆ? ಎಷ್ಟು ಪರ್ಸೆಂಟೇಜ್ ಮೇಲೆ ಕೊಟ್ಟಿದ್ದಾರೆ? 95 ಇದಿರೋರಿಗೆ ಎಷ್ಟು ಜನ ಬಂದಿದ್ದಾರೆ? 95 7-8 ಮೆಂಬರ್ಸ್. 7-8 ಇರಬೇಕು. 7 ಮೆಂಬರ್ಸಾ? 7-8 ಗೊತ್ತಿಲ್ಲ. 8 ಸ್ಟೂಡೆಂಟ್. ಬಾಯ್ಸ್ ಯಾರು ಇಲ್ವಾ? ಬಾಯ್ಸ್ ಒಬ್ರು ಇಲ್ವಾ? ಎಲ್ಲ ಗರ್ಲ್ಸೇ ಅಂದ್ರೆ ಎಲ್ಲ ಹುಡುಗಿರೇ. ಹೌದು. ಎಲ್ಲಾರು ಕ್ಯಾಶ್ ಪ್ರೈಸ್ ತಗಂತೀರ. 10,000 ಕೊಡ್ತಾರಲ್ಲ, ನನ್ಗೇನ್ ಕೊಡಿಸ್ತಿ? 10,000 ಕೊಡಿಸ್ತಾರಲ್ಲ, ನಂಗೇನ್ ಕೊಡಿಸ್ತಿ? ಏನ್ ಬೇಕು ಹೇಳಮ್ಮಿ? ನನ್ಗ ನಾನು ಕೇಳಿದ್ದೀನಿ, ಕೊಡ್ಸಕ್ ಆತೈತಾ? ಆಯ್ತೈತೆ ಹೇಳು. ಬೇಡ, ನೀನೇ ಮಾಡಿಕೊ. ನೀನು ಕಷ್ಟಪಟ್ಟು ಎಕ್ಸಾಮ್ ಓದಿ ಬರ್ದಿ ತಗೊಂಡಿರುತ್ತೆ, ಗೊತ್ತಾಯ್ತಾ? ಅಳ್ಳಾಡ್ತೈತ್ ರೋಡು. ರೋಡಲ್ಲ, ಕಾರು. Emotional damage. ಅಳ್ಳಾಡ್ತೈತೆ. ಅದೇನ್ ನಮ್ಮ ಅಪ್ಪನ ರೋಡು? ಅಳ್ಳಾಡ್ದಂಗ್ ಕರ್ಕೊಂಡು ಹೋಗಕ್ಕೆ. ಬಸ್ಸಲ್ಲಿ ನೋಡಿ ಎಷ್ಟು ಜನ ಅವ್ರೆ ತೋರ್ಸಕ್ಕಾಗಲಿ. ಬಸ್ಸಲ್ಲಿ ತಾತಪ್ಪಂಗೆ ಇಟ್ಬಿಟ್ಟಿನ ಕೊನೆ ಪಾಪ ಗಾಡಿ ತಳ್ಕೊಂಡು ಹೋಯ್ತಾವ್ರೆ. ಈ ರೋಡ್ಗೂ ಇದಕ್ಕೂ ನಾನು ಓಡಿಸೋದಕ್ಕೂ. ಅದ್ ಮಾಗಡಿ ಕೋರ್ಟ್ ಅಂತೆ. ಮಾಗಡಿ ಕೋರ್ಟ್ ಎಲ್ಲ ಇರೋದಿಲ್ಲ.
ಕನ್ಸ್ಟ್ರಕ್ಷನ್ ನಡೀತೈತಿ, ತುಂಬಾ ಟ್ರಾಫಿಕ್ ಆಗಿದೆ. ಹಂಗೆ ತೋರ್ಸಿಲ್ವೇ ನಮ್ಮಿ ಮಾಗಡಿ ಕೋಟ್ನ? ನೋಡಿಲ್ವಾ ನೀನು? ತೋರ್ಸ್ಬೇಕು ತಾನೆ. ಅದೇನ್ ತೋರ್ಸಕ್ಕೆ ನಮ್ಮೂರ್ ಶೆಟ್ರ್ ಅಂಗಡಿನ? ಆಯ್ತು ಬಾ, ನೀನು ಕೇಳ್ತಿದ್ದೀನಲ್ಲ ನಾನು. ಅವಳು ನನ್ನ ಹೆಸರು ಹೆಂಗ್ ಹೇಳ್ತಾಳ? ಭಾನುಮತಿ ಅಂತ ಹೇಳಕ್ ಗೊತ್ತಿಲ್ಲ. ಭಾನುಮತಿ ನಿಮ್ಗೆ ಟಿವಿಎಸ್ ಕ್ರೆಡಿಟ್ ಇಂದ ಆಫರ್ ಆಗಿದೆ ಭಾನುಮತಿ. ನನ್ನ ಹೆಸರೇ ಹಾಳು ಮಾಡ್ಬಿಡ್ತಾಳ ಅವಳು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾರಿಗಿತ್ತು ಪೆಟ್ರೋಲ್ ಬಂಕ್ ಇದೆ ಅಲ್ಲ, ನೋಡೋಣ ಅಲ್ಲೇ ಇರ್ಬೋದು. ಈಗ ಅಲ್ಲೊಂದು ರೋಡು ಇಲ್ಲೊಂದು ರೋಡ್ ಮಾಡ್ತಾವ್ರೆ, ಗೊತ್ತಾಗ್ತಾ ಇಲ್ಲ. ಮೊದ್ಲು ಒಂದೇ ರೋಡ್ ಇದ್ದಿದ್ದು. ಈ ಅಲ್ಲೇ ನೋಡಿ ಟ್ರ್ಯಾಕ್ಟರ್ ಬರುತ್ತಲ್ಲ, ಕರೆಕ್ಟ್ ಅದೇ ರಾಮನಗರ ರೋಡ್ ತಿರುಗ್ತಾರೆ. ಟ್ರ್ಯಾಕ್ಟರ್ನೇ ಕಾಣಿಸ್ತಿಲ್ಲ ನಂಗೆ. ಕಾಣಿಸ್ತು. ಕರೆಕ್ಟ್ ಈ ಕಡೆ ಹೋಗ್ಬೇಕು. ಓಕೆ, ಮತ್ತೆ ಡೀಸೆಲ್ ಇಲ್ಲ ಅಂತ ಬಿಡ್ಕೊಂತ ಹಂಗೆ ಹಿಂಗೆ ಮಾಗಡಿ ತಲುಪಿದ್ದು. ನಾನು ಹಾಕಿಸ್ಬೇಕೀಗ. ಕರೆಕ್ಟ್ ಇದೇ ರೋಡ್. ಡೀಸೆಲ್ ಹಾಕ್ಸಲ್ಲ. ಸರಿ ಗೈಸ್, ರಾಮನಗರ ಹೋಯ್ತು, ಸಿಗ್ತೀವಿ. ಎಷ್ಟು ಗಂಟೆ ಹೋಗಿ ತಲುಪ್ತೀವಿ ನೋಡೋಣ. ಡೀಸೆಲ್ ಇತ್ಕೊಂಡು ಹಾಕ್ಸ್ಬೇಕಿತ್ತು. ಇನ್ನು ಅಲ್ಲಿ ರಾಮನಗರ ಡೀಸೆಲ್ ಇಲ್ಲ ಅಂದ್ರೆ ಎಲ್ಲ ಗಾಡಿ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡಿ? ರಾಮನಗರಕ್ಕೆ ಹೋಗಿ ಹೇಳು ಡೀಸೆಲ್ ಇತ್ತು ಅಂತ ಪೆಟ್ರೋಲ್ ಬಂಕ್ ಅಲ್ಲಿ. ಅವು ಮುಂದಕ್ಕೆ ಹೋದ್ಮೇಲೆ ಹೇಳ್ತೀಯ. ಅಲ್ಲೆಲ್ಲ ಹಾಕ್ಸೋಣ ಬಾ ಮುಂದೆ. ರಾಮನಗರ ಚೆನ್ನಾಗಿ ಮಾಗಡಿಯಿಂದ ರಾಮನಗರ ರೋಡ್ ಚೆನ್ನಾಗೈತೆ, ಪರವಾಗಿಲ್ಲ. ಅಲೆಕ್ಸಾ, ಸಂದ್ರೂಪು ಓಪನ್ ಆಗ್ಲಿಲ್ಲ. ಓಪನ್ ಆಗ್ಲಿಲ್ವೇ? ಹೋಗಮ್ಮ, ನೀನು ಆಮೇಲೆ ಮಾಡ್ತೀನಿ. ಅಲೆಕ್ಸಾ, ಸಂದ್ರೂಪು ಓಪನ್. ಅಲೆಕ್ಸಾ, ಸಂದ್ರೂಪ್ ಓಪನ್. ಇಲ್ಲ ಕಡೆಗೆ ಓಪನ್ ಆಗ್ಲಿಲ್ಲ. Sorry, something went wrong. ನಾನೇ ಓಪನ್ ಆಗ್ಲಿಲ್ಲ. ಅಲೆಕ್ಸಾ, ಓಪನ್ ಸನ್ರೂಫ್. Okay. ಹೆಂಗೆ ನಾವು? ನಾನು ಅದೇ ತಾನೇ ಹೇಳಿದ್ದು. ಅಲೆಕ್ಸಾ, ಸಂದ್ರೂಪ್ ಓಪನ್ ಆಯ್ತು ಕಣೆ. ನಾನು ಹೇಳಿದಕ್ಕೆ ಯಾಕೆ ಓಪನ್ ಆಗ್ಲಿಲ್ಲ ಅದು? ನೀನ್ ಹೇಳಿದ್ ಇಷ್ಟ ಆಗ್ಲಿಲ್ವಂತ ಅದಕ್ಕೆ. ಹೋಗ್ಲಿ, ಕ್ಲೋಸ್ ಮಾಡೋದು ಮಾಡ್ತೈತೆ ನೋಡೋಣ. ಅಲೆಕ್ಸಾ, ಸಂದ್ರೂಪ್ ಕ್ಲೋಸ್. ಆಗ್ಲಿಲ್ಲ. Sorry, I don't know that one. ಅಲೆಕ್ಸಾ, ಕ್ಲೋಸ್ ಸನ್ರೂಫ್. ಕ್ಲೋಸ್ ಸನ್ರೂಫ್. Okay. ಆಯ್ತು. ನಾನೇನ್ ಮಾಡಿದ್ದೆ ಅಲೆಕ್ಸಾಗೆ? ಏನ್ ನನ್ ಭಾಷೆ ಅರ್ಥ ಆಗ್ಲಿಲ್ಲ, ನನ್ ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ ಬಿಡು, ಅದಕ್ಕೆ ಅನ್ಸ್ತೈತಿ. ನೀನ್ ಇಂಗ್ಲಿಷ್. ಡೀಸೆಲ್ ಈಗ ಹಾಕ್ಸ್ತಾ ಇದೀವಿ. ರಾಮನಗರ ಹತ್ರ ಬಂದ್ಬಿಟ್ಟಿದೀವಿ. ಅದೇನೋ ಕಾಣಿಸ್ತಾ ಇಲ್ಲ. ಅದು ಎಷ್ಟು ಲೀಟರ್ ಹಾಕ್ತಾವ್ರೋ ಏನೂ ಕಾಣಿಸ್ತಾ ಇಲ್ಲ. ಅದು ಅಪ್ಪಿ ನೋಡಿ ಎಷ್ಟು ಲೀಟ್ರ್ ಬರುತ್ತೆ, ಎಷ್ಟು ಲೀಟ್ರ್ ಬತ್ತೈತಿ ಅಂತನೂ ಕಾಣಿಸಲ್ಲ ಅದು. ನಮ್ಮನೆಯಿಂದ ರಾಮನಗರ ಎಷ್ಟು ಕಿಲೋಮೀಟ್ರ್ ಆತೈತೆ ಅಂದರೆ 66 57 ಕಿಲೋಮೀಟ್ರು. ರಾಮನಗರ ಬೆಟ್ಟಗಳೆಲ್ಲ ಅವು ಬೆಟ್ಟಗಳೆಲ್ಲ ಈ ಕಡೆ ರಾಮನಗರದಲ್ಲಿ ಬೆಟ್ಟಗಳೇ ಜಾಸ್ತಿ ಇರುತ್ತೆ. ಎಷ್ಟೊಂದು ಬೆಟ್ಟ ಇದೆ. ಇಲ್ಲಿರೋದು ರಾಮದೇವ್ರ ಬೆಟ್ಟ. ರಾಮನಗರ ಎಂಟ್ರಿ ಆದ ಎಲ್ಲಿಂದ ಅಡ್ರೆಸ್ ಹುಡ್ಕೊಂಡು ಗೊತ್ತಿಲ್ಲ. BO ಆಫೀಸ್ ಹತ್ರ ಅಂತ ನೋಡೋಣ. ಯಾರು ಆ ಕಡೆ ನೋಡು. ನಡಿ.
ರಾಮನಗರ ಎಂಟ್ರಿ ಅದು ಹೈವೇ ಬಂದು ಈ ತರ ಈ ಕಡೆ ತಾನೆ ಲೆಫ್ಟ್ ವಿವೋ ಆಫೀಸರ ಡಯಟ್ ಅಂತ ವಿವೋ ಆಫೀಸ್ ಹತ್ರ ಡಯಟ್ ಅಂತ ಸ್ಟ್ರೈಟಾ ಈ ಕಡೆ ಹಿಂಗೆ 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 ನಡಿ ಈ ರೋಡಾ ಹಿಂಗ್ ಬರ್ಬೇಕಾ ನಡಿ ನಡಿ ಅಯ್ಯೋ ಯಪ್ಪ ಈ ಆಟೋ ಸಾಕಾಗೋಯ್ತು ಅಂತೂ ಇಂತೂ ಹುಡುಗ ಮುಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಗರ ಪಾರ್ಕಿಂಗ್ ಐತಂತಲ್ಲಿ ಐತಲ್ಲಪ್ಪ ಅಷ್ಟು ಇಬ್ರು ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಮುಂಚೆನೆ ಬಂದವ್ರು ನಾನು ಅಡ್ರೆಸ್ ಹುಡಿಕೊಂಡವ್ರು ನಾನು ರಾಮನಗರ ಎಲ್ಲ ಸುತ್ತಬಿಟ್ಟೆ ಐತೆ ಗೈಸ್ ಒಳಗಡೆ ಹೋಗಿ ಫೋನ್ ಮಾಡ್ತೀವಿ ಅಂತ ವಿಡಿಯೋ ಮಾಡ್ತೀವಿ ಮಾಡ್ಸಿದ್ರೆ ಮಾಡ್ತೀವಿ ನೋಡಿ ಗೈಸ್ ಇಲ್ಲಿ ಒಳಗಡೆ ಹೋಗೋಣ ನೋಡೋಣ ಬನ್ನಿ ಶಿಕ್ಷಣವೇ ಶಕ್ತಿ ಮೇಲ್ಗಡೆ ಹೋಗ್ಬೇಕಾ ನೋಡಿ ಫ್ರೆಂಡ್ಸ್ ಸಿಕ್ಕ ಮೇಲೆ ನಾನೇ ಬಿಟ್ಟು ಹೋಗ್ತಾ ಇದ್ದೀವಿ ಭಜಿಸುವ ಹರಿಹರ ಬ್ರಹ್ಮನು ಹರವರದ ಭಜಿಸುವ ಮೋದದ ದೊಡೆಯ ಗಣೇಶನೇ. ಈ ಸಂಸ್ಥೆ ಬಂದು ಬೆಂಗಳೂರು ಆನೇಕಲ್ ತಾಲೂಕಲ್ಲಿದೆ. ಸೊ ಇಡೀ ಸಂಸ್ಥೆಯಲ್ಲಿ ಇರುವಂತಹ ಮುಖ್ಯ ಯಾರು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಕಚೇರಿಗೆ ಬಂದು ತಮಗೆಲ್ಲ ಮಾಹಿತಿಗಳನ್ನ ಕೊಡೋದ್ರ ಮುಖಾಂತರ ಒಂದು ಸಾಮಾಜಿಕ ನಮ್ಮ ಜವಾಬ್ದಾರಿ ಮತ್ತೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ನಿಮ್ಮ ಒಂದು ಏನ್ ಸೌಲಭ್ಯ ಕೊಡ್ತಿದ್ರೆ ಅದರ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಎಲ್ಲ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಗೈಸ್ 1:30 ಮುಗೀತಲ್ವೇನೆ ಮೀಟಿಂಗು 1:30 ಮುಗೀತು. ಅಲ್ಲಿಂದ ಮತ್ತೆ ಲಘು ಉಪಹಾರ ಕೊಟ್ಟಿದ್ರು ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಚೌಚೌಬಾತ್ ಅಲ್ಲ ತಿನ್ಕೊಂಡು ಸೀದಾ ನಮ್ಮೂರ್ ಕಡೆಗೆ ಬಂದು ಮನೆ ಕಡೆಗೆ ಹೋಯ್ತಾ ಇದ್ದೀವಿ. ಸ್ಟೂಡೆಂಟ್ ಅಕೌಂಟ್ಗಳಿಗೆ ಚೆಕ್ ಹಾಕ್ತಾರೆ, ಇದು ಅಮೌಂಟ್ ಹಾಕ್ತಾರಂತೆ ನಾಳೆ. ನಾವು ಮೀಟಿಂಗು ಭಾಷಣ ಕೇಳಕ್ಕೆ ಹೋಗಿದ್ದು, ಭಾಷಣ ಕೇಳ್ಕೊಂಡ್ರೆ ಸೀದಾ ಮನೆ ಕಡೆ ಅಂತೂ ಇಂತೂ ಮನೆಗೆ ಬಂದಾಗ ಟಯರ್ಡ್ ಆಗ್ಬಿಡುತ್ತೆ. ಈಗ ಹಸಗಳಿಗೆ ನೀರಿಗೆ ಹೋಗ್ಬೇಕು, ಹಸಗಳು ಬೂಸ ಹಾಕಿ ನೀರಿಕ್ಕಿ ಹಾಲು ಕರಿಬೇಕು. ಇವಾಗ ನಮ್ಮ ಮನೆಯವ್ರು ಬೇರೆ ಇಲ್ಲ, ಯಾವುದೋ ಹಸು ಸತ್ತೋಗೈತೆ ಅಂತೆ, ಅಲ್ಲಿ ಹೋಗಿದ್ದಾರೆ ಮಣ್ಣು ಮಾಡೋದಕ್ಕೆ. ಈಗ ಎಲ್ಲ ನಾನೇ ಮಾಡಬೇಕು. ನನ್ನ ಮಗಳನ್ನ ಒಂಚೂರು ಹೆಲ್ಪ್ ಕೇಳ್ತೀನಿ, ನೋಡೋಣ ಏನು ಹೇಳ್ತಾಳೆ. ಚೆಕ್ಕು ವಿತರಣೆ ಮಾಡಿದ್ರು, ಬಟ್ ಅಮೌಂಟ್ ಮಾತ್ರ ಡೈರೆಕ್ಟ್ ಮಕ್ಕಳ ಅಕೌಂಟ್ಗೆ ಹಾಕ್ತಾರಂತೆ. ಅದಕ್ಕೋಸ್ಕರ ಸೀದಾ ಲಘು ಉಪಹಾರ ತಿಂದ್ಬಿಟ್ಟು ಮನೆ ಕಡೆ ಬಂದ್ವಿ. ಈಗ ದನಗಳಿಗೆ ಬೂಸೈಕಕ್ಕೆ ಹೋಗಬೇಕು ಮತ್ತು ಹಾಲು ಕರಿಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.